ನನ್ನ ವಿರುದ್ಧ 100 ಕೇಸ್ಗಳು ದಾಖಲಾದರೂ ನಾನು ಹೆದರಲ್ಲ ಎಂದು ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ದು ನಾನೇ, ಇನ್ನೂ 2 ಮಸೀದಿ ಧ್ವಂಸ ಮಾಡಬೇಕು ಎಂದು ಮುತಾಲಿಕ್ ನಿನ್ನೆ ಹೇಳಿಕೆ ನೀಡಿದ್ರು. ಈ ಸಂಬಂಧ ನಿನ್ನೆ ಮುಸ್ಲಿಂ ಸಂಘಟನೆಗಳು ಮುತಾಲಿಕ್ ವಿರುದ್ಧ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿವೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಮುತಾಲಿಕ್ 100 ಕೇಸ್ಗಳು ದಾಖಲಾದರೂ ನಾನು ಹೆದರೋದಿಲ್ಲ ಎಂದಿದ್ದಾರೆ. ಇದೇ ವೇಳೆ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಮುತಾಲಿಕ್ ಜೊತೆ ನಮ್ಮ ಪ್ರತಿನಿಧಿ ಕಿರಣ್ ನಡೆಸಿರೋ ಅಂತ ಮಾತುಕತೆ ಇಲ್ಲಿದೆ ನೋಡಿ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಪ್ರಮೋದ್ ಮುತಾಲಿಕ್ ಇವತ್ತು ಕೂಡ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಅವರೊಂದು ಹೇಳಿಕೆಯನ್ನು ನೀಡಿದ್ರು. ಬಾಬರಿ ಮಸೀದಿ ಧ್ವಂಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನೀಡಿದಂತಹ ಹೇಳಿಕೆ ವಿವಾದಕ್ಕೆ ಕಾರಣವಾಗಿತ್ತು. ಅವರ ವಿರುದ್ಧ ಪ್ರಕರಣ ದಾಖಲಾಗುವಂತಹ ಮಟ್ಟಕ್ಕೂ ಕೂಡ ಅದು ತಲುಪಿತ್ತು. ಈ ಒಂದು ವಿಚಾರವಾಗಿ ಮಾತನಾಡೋದಕ್ಕೆ ಪ್ರಮೋದ್ ಮುತಾಲಿಕ್ ಅವರು ಸುವರ್ಣ ನ್ಯೂಸ್ ಜೊತೆ ಇದ್ದಾರೆ. ಸರ್, ನಿನ್ನೆ ನೀವು ನೀಡಿದಂತಹ ಹೇಳಿಕೆ, ಬಾಬರಿ ಮಸೀದಿ ಧ್ವಂಸ ಸಂದರ್ಭದಲ್ಲಿ ನಾನು ಕೂಡ ಇದ್ದೆ, ಆ ಒಂದು ಸಂದರ್ಭದಲ್ಲಿ ಬಿಜೆಪಿಯವರು ಕೂಡ ಇದ್ರು, ತಾಕತ್ತಿದ್ರವರು ಒಪ್ಕೊಳ್ಳಿ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ನೀಡಿದ್ರಿ. ಇದು ವಿವಾದಕ್ಕೆ ಕಾರಣವಾಯಿತು. ನಿಮ್ಮ ವಿರುದ್ಧ ಪ್ರಕರಣವೂ ಕೂಡ ದಾಖಲಾಯಿತು. ಏನ್ ಹೇಳ್ತೀರಿ? ಆ 92ರ ಡಿಸೆಂಬರ್ 6ನೇ ತಾರೀಕು 7-8 ಲಕ್ಷ ಜನ ಇಡೀ ದೇಶದಿಂದ ಜಾತಿ, ಮತ, ಪಕ್ಷ, ಭಾಷೆ ಎಲ್ಲ ಭೇದವನ್ನ ಮರೆತು ಭಾಗವಹಿಸಿದ್ರು. ಆ ಭಾಗವಹಿಸಿದ ಸಂದರ್ಭದಲ್ಲಿ ನಾನೂ ಇದ್ದೆ. ಸ್ವಯಂ ಸ್ಫೂರ್ತಿಯಿಂದ ಅದನ್ನ ತೆಗೆಯಲಾಗಿದೆ, ಅದನ್ನ ಕಿತ್ತು ಹಾಕಲಾಗಿದೆ. ಅದು ನಮ್ಮ ಕರ್ತವ್ಯದ ಹಿನ್ನೆಲೆಯಲ್ಲಿ ಆಗಿದೆ. ಇದರ ಜೊತೆಗೆ ನಾನು ಹೇಳ್ತಾ ಇದ್ದೀನಿ, ಕೋರ್ಟ್ ಡಿಲೇ ಮಾಡಿದ್ರಿಂದ ಆಕ್ರೋಶ ಹೊರಗೆ ಬಂದಿದೆ, ಹಿಂದೂಗಳ ಆಕ್ರೋಶ ಹೊರಗೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ನಡೆದಂತಹದ್ದು. ಇವತ್ತು ಬಿಜೆಪಿಯವರು ಲಾಲಕೃಷ್ಣ ಅಡ್ವಾಣಿಯವರೇ ಸ್ವತಃ ಸೋಮನಾಥ್ ಟು ಅಯೋಧ್ಯವರೆಗೆ ರಥಯಾತ್ರೆ ಮಾಡಿದ ಉದ್ದೇಶ ಮಂದಿರ ವಹಿ ಬನಾಯಂಗೆ ಅಂತ ಹೇಳಿ. ಮಂದಿರ ವಹಿ ಬನಾಯಂಗೆ ಅಂತಂದ್ರೆ ಎಲ್ಲಿ? ಮಂದಿರದ ಆ ಮಸೀದಿ ಪಕ್ಕದಲ್ಲೇ ಅಲ್ಲ, ಮಸೀದಿ ಮೇಲೆ ಅಲ್ಲ. ಮಸೀದಿಯನ್ನು ತೆಗೆದು ಹಾಕೇನೆ ಅಲ್ಲಿ ಕಟ್ಟಬೇಕಾಗಿದೆ. ಇವತ್ತು ಲಾಲಕೃಷ್ಣ ಅದ್ವಾನಿ ನೇತೃತ್ವದಲ್ಲಿ ನಡೆದಂತಹ ಹೋರಾಟಕ್ಕೆ ಯಾಕೆ ಇವತ್ತಿನ ಈ ಬಿಜೆಪಿಯವರು ಮರೆಮಾಚ್ತಾ ಇದ್ದಾರೆ? ಹೆದರಿಕೆನ, ಅಥವಾ ಸೆಕ್ಯುಲರ್ ಮುಖವಾಡನ, ಅಥವಾ ಹಿಂದೂಗಳ ಓಟ್ಗೋಸ್ಕರ ಮಾಡಿದಂತಹ ಕೃತ್ಯನ? ನಿಮ್ಮ ವಿರುದ್ಧ ನಿನ್ನೆ ರಾತ್ರಿ ಪ್ರಕರಣ ಕೂಡ ದಾಖಲಾಗಿದೆ. ನಿಮ್ಮ ಹೇಳಿಕೆ ನೀವು ಮತ್ತೂ ಕೂಡ ಈಗ ಸಮರ್ಥಿಸಿಕೊಳ್ತೀರಾ ಅಥವಾ ಆ ಬಗ್ಗೆ ವಿಷಾದ ಏನಾದ್ರೂ ಇದೆಯಾ? ನೋಡಿ, ಇಂಥ 100 ಕೇಸ್ ಹಾಕಿದ್ರು ಕೂಡ ರಾಮನಿಗೋಸ್ಕರ ನಾನು ಗಲ್ಲು ಶಿಕ್ಷೆ ಅನುಭವಿಸಕ್ ಕೂಡ ತಯಾರಿದ್ದೀನಿ ನಾನು. ಇಂಥದ್ದು ಯಾವ ಕೇಸ್ಗಳಿಗೆ ಹೆದರುವಂತವನಲ್ಲ. ನಾನು ಹೋರಾಟಗಾರ ಇದ್ದೀನಿ, ನಾನು ಅನುಭವಿಸಿದ್ದೀನಿ, ಮುಂದೆ ಕೂಡ ಅನುಭವ ಎದುರಿಸ್ತೀನಿ ನಾನು. ಪ್ರಮೋದ್ ಮುತಾಲಿಕ್ ಆ ಸಂದರ್ಭದಲ್ಲಿ ಅಲ್ಲಿ ಇದ್ರು ಅನ್ನೋ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಪೇಜಾವರ ಮಠದ ಸ್ವಾಮೀಜಿಗಳು ಕೂಡ ನಿನ್ನೆ ಹೇಳಿದ್ದಾರೆ. ಅಂದ್ರೆ ನೀವು ಆ ಸಂದರ್ಭದಲ್ಲಿ ಇದ್ರಿ ಅನ್ನೋದಕ್ಕೆ ಯಾವುದೇ ಒಂದು ಪುರಾವೆ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ನೋಡಿ, ನಾನು ಇಷ್ಟು ದೊಡ್ಡ ವ್ಯಕ್ತಿ ಅವಾಗ ಆಗಿರಲಿಲ್ಲ. ಒಬ್ಬ ಸಾಮಾನ್ಯ RSS ಕಾರ್ಯಕರ್ತ ಇದ್ದೆ ನಾನು. ಆ ಸಮಯದಲ್ಲಿ ಕಾರ್ಯಕರ್ತನಾಗಿ ಭಾಗವಹಿಸಿದ್ದೀನಿ ವಿನಃ ಪೂಜ್ಯ ಸ್ವಾಮೀಜಿಯವರು ಹೇಳಿದ್ದು ಸತ್ಯ ಇದೆ. ಇದಿಷ್ಟು ಪ್ರಮೋದ್ ಮುತಾಲಿಕ್ ಅವರ ಮಾತುಗಳು. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ಕಿರಣ್ ಹನೇಡ್ಕ, ಸುವರ್ಣ ನ್ಯೂಸ್.